ಇಂದು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಫ್ಲವರ್ ಶೋನಲ್ಲಿ ಅರಳಿಸಿ ನಿಲ್ಲಿಸಲಾಗಿದೆ. 80ನೇ ಸ್ವತಂತ್ರೋತ್ಸವ ಮತ್ತು 220ನೇ ಫ್ಲವರ್ ಶೋ ಬೆಂಗಳೂರಿನಲ್ಲಿ ಪ್ರತಿದಿನ ಸಾವಿರಾರು ಪ್ರೇಕ್ಷಕರು ಇಲ್ಲಿಗೆ ಬರ್ತಾ ಇದ್ದಾರೆ. ಅದೇ ರೀತಿ ಅದು ವೀಕೆಂಡ್ ಬಂತು ಅಂದರೆ ಅದು ಲಕ್ಷನೂ ಮೀರಿದೆ. ಸೊ ಪ್ರತಿಯೊಬ್ಬರು ಬನ್ನಿ ಈ ಫ್ಲವರ್ ಶೋ ಅನ್ನು ಕಣ್ತುಂಬಿಕೊಳ್ಳಿ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಆಯೋಜಿಸಲಾಗಿರುವ 2026ರ ಫಲಪುಷ್ಪ ಪ್ರದರ್ಶನವು ಈ ಬಾರಿಯ ಕರ್ನಾಟಕದ ಇತಿಹಾಸದಲ್ಲಿ ಪ್ರಮುಖವಾದ ಗಂಗರ ಸಾಮ್ರಾಜ್ಯದ ಭವ್ಯ ಪರಂಪರೆಯನ್ನು ಹೂವುಗಳ ಕಲಾಕೃತಿಗಳ ಮೂಲಕ ಅನಾವರಣಗೊಳಿಸಲಾಗಿದೆ. ಫ್ಲವರ್ಸ್ ನೋಡಿದ್ದು ಬಹಳ ಆನಂದವಾಯಿತು. ಯಾರು ಮಾಡಿದ್ರು ಅವರಿಗೆ ತುಂಬ ಥ್ಯಾಂಕ್ಸ್. ಸುಮಾರು 36 ಲಕ್ಷಕ್ಕೂ ಅಧಿಕ ಹೂಗಳನ್ನು ಬಳಸಿ ಬೇಗೂರಿನ ಪಂಚಲಿಂಗೇಶ್ವರ ದೇವಾಲಯ ಮತ್ತು ಬಾಹುಬಲಿಯ ಪ್ರತಿರೂಪಗಳನ್ನು ಗಾಜಿನ ಮನೆಯಲ್ಲಿ ಅದ್ಭುತವಾಗಿ ಸೃಷ್ಟಿಸಲಾಗಿದೆ. ಒಂಬತ್ತನೇ ಶತಮಾನದ ಗಂಗರ ಕಾಲದ ಹೆಮ್ಮೆಯ ಸಂಕೇತವಾದ ಈ ದೇವಾಲಯವನ್ನು ಗಾಜಿನ ಮನೆಯ ಹೃದಯ ಭಾಗದಲ್ಲಿ ಸುಮಾರು 6 ಲಕ್ಷ ಹೂಗಳಿಂದ ಮರುಸೃಷ್ಟಿಸಲಾಗಿದೆ. ಗಂಗರ ಪ್ರಸಿದ್ಧ ಮಂತ್ರಿಯಾಗಿದ್ದ ಚಾವುಂಡರಾಯ ನಿರ್ಮಿಸಿದ ಬಸದಿಯ ಪುಷ್ಪ ಪ್ರತಿರೂಪವನ್ನು ಇಲ್ಲಿ ಅನಾವರಣಗೊಳಿಸಲಾಗಿದೆ. ಅದೇ ರೀತಿ ಶ್ರವಣಬೆಳಗೊಳದ 57 ಅಡಿಯ ಏಕಶಿಲಾ ಬಾಹುಬಲಿ ವಿಗ್ರಹದ ಕೆತ್ತನೆಯ ಕಾಲ್ಪನಿಕ ಚಿತ್ರಗಳು ಮತ್ತು ಪ್ರತಿಬಿಂಬಗಳನ್ನು ಹೂವುಗಳ ಮೂಲಕ ಪ್ರದರ್ಶಿಸಲಾಗಿದೆ. ಈ ಬಾರಿಯ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನದಲ್ಲಿ ಒಟ್ಟು 36 ಲಕ್ಷಕ್ಕೂ ಅಧಿಕ ಸ್ವದೇಶಿ ಮತ್ತು ವಿದೇಶಿ ಹೂಗಳನ್ನು ಬಳಸಲಾಗಿದೆ. ಪ್ರದರ್ಶನದ ಮೆರುಗು ಹೆಚ್ಚಿಸಲು ಆಸ್ಟ್ರೇಲಿಯಾ, ಥೈಲ್ಯಾಂಡ್, ಹಾಲೆಂಡ್ ಹಾಗೂ ಕೀನ್ಯಾದಿಂದ ವಿಶೇಷ ಹೂಗಳನ್ನು ತರಿಸಲಾಗಿದ್ದು ಒಟ್ಟು 36 ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಬಳಸಲಾಗಿದೆ. ಗಾಜಿನ ಮನೆಯಲ್ಲಿ ಮರುಸೃಷ್ಟಿಸಲಾಗಿರುವ ಗಂಗರ ಕಾಲದ ಬೇಗೂರಿನ ಪಂಚಲಿಂಗೇಶ್ವರ ದೇವಾಲಯವೊಂದಕ್ಕೆ ಬರೋಬ್ಬರಿ 6 ಲಕ್ಷ ಹೂಗಳನ್ನು ಬಳಸಲಾಗಿದೆ. ಲಾಲ್ಬಾಗ್ ಆವರಣದಲ್ಲಿ ಸುಮಾರು 130ಕ್ಕೂ ಹೆಚ್ಚು ವೈವಿಧ್ಯಮಯ ಹೂವಿನ ಪ್ರಭೇದಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಗಂಗರ ಕಾಲದ ಈ ವಾಸ್ತುಶಿಲ್ಪದ ಮಾದರಿಗಳ ಜೊತೆಗೆ ಅವರು ನಿರ್ಮಿಸಿದ ಕೆರೆಗಳು ಹಾಗೂ ಅವರ ರಾಜ್ಯಭಾರ ಮತ್ತು ಸಾಧನೆಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನೀಡುವ ಕಲಾಕೃತಿಗಳನ್ನು ಗಾಜಿನ ಮನೆಯಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನವನ್ನು ಸಾರ್ವಜನಿಕರು ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6:30ರವರೆಗೆ ಪ್ರದರ್ಶನವನ್ನು ವೀಕ್ಷಿಸಬಹುದು. ಈ ಬಾರಿಯ ಫಲಪುಷ್ಪ ಪ್ರದರ್ಶನವು ಆಗಸ್ಟ್ 6ರಿಂದ ಆಗಸ್ಟ್ 17ರವರೆಗೆ ನಡೆಯಲಿದೆ.